ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇಡಿ ತೀವ್ರ ಪರಿಶೀಲನೆ ಮಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆಯೋ ಅವರೆಲ್ಲರ ಮನೆ ಮೇಲೂ ದಾಳಿ ಆಗ್ತಾ ಇದೆ. ಬಹುಕೋಟಿ ಹಗರಣದಲ್ಲಿ ಇಡಿ ಬೆಳಗ್ಗೆಯಿಂದ ತೀವ್ರ ಪರಿಶೀಲನೆ ಮಾಡ್ತಾ ಇದೆ. ಬೆಂಗಳೂರಿನ ವಸಂತನಗರದ ವಾಲ್ಮೀಕಿ ನಿಗಮ ಕಚೇರಿ ಮೇಲೆ ಕೂಡ ದಾಳಿಯಾಗಿದೆ. 2 ಕಾರಲ್ಲಿ ಬಂದಿರುವ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ, ದಾಳಿ ಮಾಡ್ತಾ ಇದ್ದಾರೆ. 4 ಇಡಿ ಅಧಿಕಾರಿಗಳಿಂದ ಕಚೇರಿಯ ಪರಿಶೀಲನೆ ಆಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಪರಿಶೀಲನೆ ನಡೀತಾ ಇದೆ. ಬಹುಕೋಟಿ ಹಗರಣ ಸಂಬಂಧ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಗಮದ ಅಧ್ಯಕ್ಷರು ದದ್ದಲ್ ಮನೆ ಮೇಲೆ ದಾಳಿ ಆಯಿತು. ಯಲಹಂಕದ ಬೆಂಗಳೂರಿನಲ್ಲಿರುವಂಥ ಯಲಹಂಕದ ಮನೆ ಜೊತೆಗೆ ರಾಯಚೂರಿನಲ್ಲಿರುವಂಥ ತಮ್ಮ ಮನೆ ಮೇಲೂ ಕೂಡ ದಾಳಿ ಆಯಿತು. ಬಿ ನಾಗೇಂದ್ರ ಅವರ ಬಳ್ಳಾರಿಯ ನಿವಾಸ, ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ನಿವಾಸದ ಮೇಲೂ ಕೂಡ ದಾಳಿ ಆಯಿತು. ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಮನೆಗಳ ಮೇಲೂ ಕೂಡ ದಾಳಿ ಆಯಿತು. ಈಗ ವಾಲ್ಮೀಕಿ ನಿಗಮದ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ. ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ದೃಶ್ಯಗಳಲ್ಲೂ ನೋಡ್ತಾ ಇದ್ರಿ. ಒಂದು ಕಡೆ ನೆಹರು ಕಾಲೋನಿ ಬಳ್ಳಾರಿ ಬಿ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಆಗಿರೋದು, ಇನ್ನೊಂದು ಕಡೆಯಿಂದ ರಾಯಚೂರಿನಲ್ಲಿ ದದ್ದಲ್ ಅವರ ನಿವಾಸದ ಮೇಲೆ ದಾಳಿ ಆಗಿರೋದು, ಯಲಹಂಕದ ದದ್ದಲ್ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಈ ಬಳ್ಳಾರಿಯಲ್ಲಿರುವಂಥ ನಾಗೇಂದ್ರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಡಾಲರ್ಸ್ ಕಾಲೋನಿ ಬೆಂಗಳೂರಿನಲ್ಲಿರುವಂಥ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇದರ ಜೊತೆಗೆ ವಾಲ್ಮೀಕಿ ನಿಗಮದ ಕಚೇರಿ ಮೇಲೂ ಕೂಡ ಈಗ ದಾಳಿ ಆಗಿದೆ. ಓಕೆ, ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ವಾಲ್ಮೀಕಿ ನಿಗಮದ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಬೆಳಗ್ಗೆ 6 ಗಂಟೆಗೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಹೇಶ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್. ಎಲ್ಲ ಕಡೆಗೂ ದಾಳಿ ಆಗ್ತಾ ಇದೆ. ಜೊತೆಗೆ ವಾಲ್ಮೀಕಿ ನಿಗಮದ ಮುಖ್ಯ ಕಚೇರಿ ಅದರ ಮೇಲೂ ಕೂಡ ದಾಳಿ ಆಗಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಎಸ್ ವಾಸುದೇವ್, ಈಗಾಗಲೇ ನೋಡುವುದು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೇ ಇಡಿ ಅಧಿಕಾರಿಗಳು ರಾಜ್ಯ ಸೇರಿದಂತೆ ಬೆಂಗಳೂರಿನ ಕೂಡ ದಾಳಿ ಮಾಡಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಏನು ಒಂದು ವಾಲ್ಮೀಕಿ ನಿಗಮ ನೋಡ್ತಾ ಇರ್ಬೋದು ನಾವು. ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ವಾಲ್ಮೀಕಿ ನಿಗಮದಲ್ಲೂ ಕೂಡ ಸುಮಾರು ಒಂದು 6ಕ್ಕೂ ಹೆಚ್ಚು ಜನ 2 ಕಾರಿನಲ್ಲಿ ಬಂದು ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಈ ವಾಲ್ಮೀಕಿ ಏನು ಒಂದು ಹಗರಣ ಇದೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ರಾಜ್ಯದಲ್ಲೂ ಕೂಡ. ಈಗಾಗಲೇ ಸಚಿವರು ಕೂಡ ರಾಜೀನಾಮೆ ಪಡೆದಿದ್ದು ವಿಪಕ್ಷಗಳು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಏನೊಂದು ಬಹುಕೋಟಿ ಹಗರಣ ಆದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇಡಿ ಅಧಿಕಾರಿ ಕೂಡ ಒಂದು ರೀತಿ ಎಚ್ಚೆತ್ಕೊಂಡು ಒಂದು ರೀತಿಯಲ್ಲಿ ಇವತ್ತು ದಾಳಿ ಮಾಡಿರುವಂಥದ್ದು. ದಾಳಿಯಲ್ಲಿ ಈಗಾಗಲೇ ಏನು ಕಟ್ಟಡದ 3ನೇ ಫ್ಲೋರ್ ಇರೋದು, ಅಲ್ಲಿ ಯಾರನ್ನೂ ಕೂಡ ಮಾಧ್ಯಮದವ್ರು ಬಿಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕೆಳಗಡೆ ನಿಂತ್ಕೊಂಡು ತೋರಿಸ್ತಾ ಇದೀವಿ. ಏನಿದು ವಾಲ್ಮೀಕಿ ಕಟ್ಟಡ ಇದೆ, ಅಲ್ಲಿ 3ನೇ ಫ್ಲೋರಲ್ಲಿ ಏನು ಒಂದು ಪರಿಶಿಷ್ಟ ಜಾತಿ ವಾಲ್ಮೀಕಿ ಪಂಗಡಗಳ ಒಂದು ನಿಗಮ ಇದೆ. ಅಲ್ಲಿ ಒಂದು ರೀತಿಯಲ್ಲಿ ಸುಮಾರು ಒಂದು 6ಕ್ಕೂ ಹೆಚ್ಚು ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ತಲಾಶ್ ಮಾಡ್ತಿರೋದು ಒಂದು ಕಡೆ ಕಂಡು ಬಂದರೆ, ಮತ್ತೊಂದು ಕಡೆ ಏನು ಅಧಿಕಾರಿಗಳು ಕೂಡ ಈಗಾಗಲೇ ಕೆಲವು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿಬಿಟ್ಟು ದಾಖಲೆಗಳು ಕೂಡ ವಶಕ್ಕೆ ಪಡೆದಿರುವಂಥ ಗಮನಕ್ಕೆ ಬಂದಿರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಹೇಶ್. ಕಚೇರಿಯನ್ನು ನೋಡ್ತಾ ಇದ್ರಿ, ಆ ಕಚೇರಿ ಮೇಲೂ ಕೂಡ ದಾಳಿ ಆಗಿದೆ. 3ನೇ ಮಹಡಿಯಲ್ಲಿ ಕಚೇರಿ ಇದೆ, ಅಲ್ಲಿಗೆ ಮಾಧ್ಯಮದವರಿಗೆ ಎಂಟ್ರಿ ಇಲ್ಲ. 3 ಅಧಿಕಾರಿಗಳಿದ್ದಾರಂತೆ. ಬೆಳಗ್ಗೆ 3 ಅಧಿಕಾರಿಗಳು ಬೆಳಗ್ಗೆ 6 ಗಂಟೆ ಬಂದು ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಜೊತೆಗೆ ಬಿ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ದದ್ದಲ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಬಸವನಗೌಡ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳಿಂದ ದದ್ದಲ್ ಅಳಿಯನ ವಿಚಾರಣೆ ಆಗ್ತಾ ಇದೆ. ಬಸವನಗೌಡ ದದ್ದಲ್ ಅಳಿಯ ಚನ್ನಬಸವನ ವಿಚಾರಣೆ ಆಗ್ತಾ ಇದೆ. ರಾಯಚೂರಿನ RR ಕಾಲೋನಿ ಮನೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ದದ್ದಲ್ ಅಳಿಯ ಸೇರಿ ಮನೆಯ ಸದಸ್ಯರ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ದದ್ದಲ್ ಮನೆಯಲ್ಲಿ 5 ಜನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮನೆಯಲ್ಲಿ ಶಾಸಕ ಬಸವನಗೌಡ ದದ್ದಲ್ ಇದ್ದಾರೆ. ಮನೆಯಲ್ಲಿ ದದ್ದಲ್ ಪತ್ನಿ ಅಳಿಯ ಮಾತ್ರ ಇದ್ದಾರೆ. ಇಲ್ಲಿ ರಾಯಚೂರಿನ ಮನೆಯಲ್ಲಿ ದದ್ದಲ್ ಬೆಂಗಳೂರಿನ ಯಲಹಂಕದ ಮನೆಯಲ್ಲಿದ್ದಾರೆ. SIT ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಹೇಳಿ ಬಂದಿದ್ರು. ನಿನ್ನೆ SIT ವಿಚಾರಣೆಗೆ ಹಾಜರಾದರು. ಇವತ್ತು ಮತ್ತೊಮ್ಮೆ SIT ವಿಚಾರಣೆ ಇದೆ. ಹಾಗಾಗಿ ಇವರು ಬೆಂಗಳೂರಲ್ಲೇ ಇದ್ದಾರೆ. ಬಳ್ಳಾರಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸದಲ್ಲೂ ಕೂಡ ಒಂದಷ್ಟು ಜನ ಸಂಬಂಧಿಕರಿದ್ದಾರೆ, ಅವರ ವಿಚಾರಣೆಯೂ ಕೂಡ ಆಗಿದೆ. ಇನ್ನು ರಾಯಚೂರಿನಲ್ಲಿರುವಂಥ ದದ್ದಲ್ ನಿವಾಸದಲ್ಲಿ ಅವರ ಪತ್ನಿ ಇದ್ದಾರೆ, ಅಳಿಯ ಇದ್ದಾರಂತೆ, ಅವರ ವಿಚಾರಣೆಯೂ ಕೂಡ ಆಗ್ತಾ ಇದೆ. ನಾಗರಾಜ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಾಗರಾಜ್, ದದ್ದಲ್ ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರಿನ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ. ಜೊತೆಗೆ ರಾಯಚೂರು ನಿವಾಸದಲ್ಲಿ ಯಾರಿದ್ದಾರೆ, ಈಗ ವಿಚಾರಣೆ ಯಾವ ದಿಸೆಯಲ್ಲಿ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ? ನಾಗರಾಜ್, ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೆ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ರಾಯಚೂರಿನಲ್ಲೂ ಕೂಡ ದಾಳಿ ಆಗಿದೆ. ರಾಯಚೂರಿನ ದದ್ದಲ್ ನಿವಾಸದಲ್ಲಿ ಪತ್ನಿ ಹಾಗೂ ಅಳಿಯ ಇದ್ದಾರೆ. ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಡೀ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೇನಾದರೂ ಗೊತ್ತಿದೆಯಾ,
ಮಾಹಿತಿ ಏನಾದರೂ ಇದೆಯಾ? ಜೊತೆಗೆ ಈ 40 ಲಕ್ಷದ ಅವ್ಯವಹಾರ ಇದೆಯಲ್ಲ, ಏನೋ 40 ಲಕ್ಷ ತಗೊಂಡಿದ್ದಾರೆ ಅದು ಇದು ಅಂತ, ಆ ಹಣ ಎಲ್ಲಾದರೂ ಸಿಗುತ್ತಾ? ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತ ಆದರೆ ಕುಟುಂಬಸ್ಥರಿಗೆ ಏನಾದರೂ ಮಾಹಿತಿ ಇದೆಯಾ? ಇದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯಲ್ಲಿ ದಾಖಲಾತಿಗಳು ಏನಾದರೂ ಸಿಗ್ತವಾ ಅದರ ಬಗ್ಗೆನೂ ವಿಚಾರಣೆ ತನಿಖೆ ಆಗ್ತಾ ಇದೆ. ನಾಗರಾಜ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ದದ್ದಲ್ ಬೆಂಗಳೂರಿನ ಯಲಹಂಕದ ನಿವಾಸದಲ್ಲಿದ್ದಾರೆ. ರಾಯಚೂರು ನಿವಾಸದಲ್ಲಿ ಅವರ ಪತ್ನಿ ಅಳಿಯ ಇದ್ದಾರೆ. ಮೊಬೈಲ್ಗಳನ್ನು ವಶಕ್ಕೆ ಪಡೆದು ತನಿಖೆ ಆಗ್ತಾ ಇದೆ ಅಂತ ಮಾಹಿತಿ ಇದೆ. ಡೀಟೇಲ್ಸ್ ಏನಿದೆ? ವಾಸು, ಈಗಾಗಲೇ ಬೆಳಗಿನ ಜಾವ ಎಂಟ್ರಿ ಕೊಟ್ಟಿರ್ತಕ್ಕಂಥ ಇಡಿ ಅಧಿಕಾರಿಗಳು ಕೂಡ ಮನೆಯ ಮೊದಲನೇದಾಗಿ ಮನೆಯ ಸದಸ್ಯರ ಮೊಬೈಲ್ಗಳನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಬಸನಗೌಡ ದತ್ತಲ್ ಅವರು ಈಗಾಗಲೇ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಅವರ ಅಳಿಯ ಚನ್ನಬಸವ ಎಂಬ ವ್ಯಕ್ತಿಯನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದತ್ತಲ್ ಅವರ ಶ್ರೀಮತಿ ಕೂಡ ಮನೆಯಲ್ಲೇ ಉಪಸ್ಥಿತಿ ಇರತಕ್ಕಂಥದ್ದು. ಇವರ ಮನೆಯ ಸದಸ್ಯರ ಎಲ್ಲರ ವಿಚಾರಣೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಯಾವೊಬ್ಬ ಏನು ಮನೆಯ ಸದಸ್ಯರನ್ನ ಹೊರಗಡೆ ಬಿಡದೆ ಅವರನ್ನೆಲ್ಲರೂ ಕೂಡ ಮನೆಯಲ್ಲೇ ಕಾದ್ಕೊಳ್ತಾ ಕಾರಣಕ್ಕಾಗಿ ಎಲ್ಲರನ್ನು ಕೂಡ ಒಳಗಡೆ ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಬಸನಗೌಡ ದತ್ತಲ್ ಅವರ ಮನೆಯಲ್ಲಿ ಏನಾಗ್ತಾ ಇದೆ ಎಂಬ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಟ್ಕೊಡ್ಬಾರ್ದು ಎಂಬ ಕಾರಣಕ್ಕಾಗಿ ಎಲ್ಲರ ಮೊಬೈಲ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಒಂದಿಷ್ಟು ಮನೆಯ ಸದಸ್ಯರೆಲ್ಲರೂ ಕೂಡ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಯಾವ ಮಾಹಿತಿಯನ್ನ ಅಧಿಕಾರಿಗಳಿಗೆ ಕೊಡ್ಬೇಕು, ಯಾವ ಮಾಹಿತಿಯನ್ನ ಕೊಡಬಾರ್ದು ಎಂಬ ಒಂದಿಷ್ಟು ಸೂಚನೆಗಳನ್ನು ಕೊಡ್ಲಿಕ್ಕೆ ಕೂಡ ಅವರಿಗೆ ಯಾರು ಇಲ್ಲ ಎಂಬ ಕಾರಣಕ್ಕಾಗಿ ಒಂದಿಷ್ಟು ಟೆನ್ಷನ್ ಕೂಡ ಒಳಗಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದತ್ತಲ್ ಅವರು ಅಂದ್ರೆ ಬೇರೆ ವ್ಯಕ್ತಿಗಳ ಮೂಲಕವಾಗಿ ದತ್ತಲ್ ಅವರು ಕೂಡ ಮನೆಯ ಸದಸ್ಯರನ್ನ ಸಂಪರ್ಕ ಮಾಡ್ಲಿಕ್ಕೆ ಕೂಡ ಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೊಬೈಲ್ ಇರದೇ ಇರುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರ ಮನೆಯ ಸಂಪರ್ಕವನ್ನ ಆಗ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗಾಗಲೇ 5 ಅಧಿಕಾರಿಗಳ ತಂಡ ಕೂಡ ಏನು ಅವರ ಅಳಿಯ ಚನ್ನಬಸವಯ್ಯನ ವ್ಯಕ್ತಿಯನ್ನ ಇಂಚಿಂಚು ಅವರು ಯಾವ ಕಡೆ ಹೋಗ್ತಾರೆ ಎಲ್ಲ ಕಡೆ ಅವರನ್ನ ಫಾಲೋ ಮಾಡುವಂತ ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಕ್ಕಂಥದ್ದು. ವಾಸು, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.